ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ನೀವೆಲ್ಲ ಕೇಳಿರ್ತೀರಲ್ವಾ, ಅದೇ ತರಾನೇ ಪ್ರೀ ವೆಡ್ಡಿಂಗ್ ಟೆಸ್ಟ್ ಅಂತಾನು ಕೂಡ ಇದೆ. ಆಕ್ಚುಲಿ ನನ್ಗೂ ಗೊತ್ತಿರಲಿಲ್ಲ ಈ ವಿಚಾರ. ನನ್ನ ಫ್ರೆಂಡ್ ಅಲಯನ್ಸ್ ನೋಡಕ್ ಹೋದಾಗ ಈ ವಿಚಾರ ಪ್ರಸ್ತಾಪ ಆಯ್ತಂತೆ. ಅದ್ ಯಾವ್ಯಾವ ತರ ಟೆಸ್ಟ್ ಅಂತೆ ಗೊತ್ತಾ? ಜಿನೋಟೈಪ್ ಟೆಸ್ಟ್ ಅಂತೆ. ಇದೊಂದು ಟೆಸ್ಟ್. ಅದ್ರಲ್ಲಿ ಯಾವ್ಯಾವ ತರ ಅಂದ್ರೆ ಎಸ್ ಎಸ್ ಅಂದ್ರೆ ಇದ್ರಲ್ಲಿ ಯಾವ ತರ ಅಂದ್ರೆ ಕ್ಯಾನ್ ಮ್ಯಾರಿ, ಕೆನಾಟ್ ಮ್ಯಾರಿ ಅಂತ ಈ ತರದೆಲ್ಲ ಏನೋ ಇರುತ್ತಂತೆ. ಸೊ ಅದ್ರ ಬೇಸ್ ಟೆಸ್ಟ್ ಅಂತೆ. ಅದಾದ್ಮೇಲೆ ಬ್ಲಡ್ ಗ್ರೂಪ್, ಅದಾದ್ಮೇಲೆ HIV ಟೆಸ್ಟ್, ಮತ್ತೆ STI ಟೆಸ್ಟ್ ಅಂದ್ರೆ STI ಅಂದ್ರೆ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ. ಕರಿಯರ್ ಸ್ಕ್ರೀನಿಂಗ್ ಅಂತ ಇದೇನಂತಂದ್ರೆ ಜೆನೆಟಿಕ್ ಡಿಸಾರ್ಡರ್ ಇದೆಯಾ ಇಲ್ವಾ ಅನ್ನೋ ವಿಚಾರನ ತಿಳ್ಕೊಬಹುದಂತೆ ಈ ಟೆಸ್ಟ್ ಮುಖಾಂತರ. ಫರ್ಟಿಲಿಟಿ ಟೆಸ್ಟ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಲೋ ಸ್ಪರ್ಮ್ ಕೌಂಟ್ ಇದೆಯಾ ಅಥವಾ ಏನು ಅನ್ನೋದನ್ನ ಡೀಟೇಲ್ಸ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಮಕ್ಕಳಾಗತ್ತಾ ಆಗಲ್ವಾ ಅನ್ನೋ ತರದ ವಿಚಾರ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಪಾಸಿಬಲ್ ಕ್ರಾನಿಕ್ ಜೆನೆಟಿಕ್ ಡಿಸಾರ್ಡರ್ ಇದೊಂದು ಟೆಸ್ಟ್ ಅಂತೆ. ಈ ಟೆಸ್ಟ್ ಏನಂದ್ರೆ ಡಯಾಬಿಟಿಕ್ ಇದೆಯಾ, ಒಬೆಸಿಟಿ ಇದೆಯಾ ಅಥವಾ ಬೇರೆ ಏನಾದ್ರು ಡಿಸೀಸಸ್ ಇದೆಯಾ ಇಲ್ವಾ ಅನ್ನೋದನ್ನ ಈ ಟೆಸ್ಟ್ ಮುಖಾಂತರ ತಿಳ್ಕೊಬಹುದಂತೆ. ಅದಾದ್ಮೇಲೆ ಥಲಾಸಿಮಿಯಾ ಟೆಸ್ಟ್ ಅಂದ್ರೆ ಹಿಮೋಗ್ಲೋಬಿನ್ ಎಷ್ಟಿದೆ ಒಬ್ಬ ವ್ಯಕ್ತಿಗೆ ಅನ್ನೋದನ್ನ ಫುಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಸ್ ಸಿಗುತ್ತಂತೆ ಈ ಟೆಸ್ಟ್ ಮುಖಾಂತರ. ಅದಾದ್ಮೇಲೆ ಮೆಂಟಲ್ ಹೆಲ್ತ್ ಅಸೆಸ್ಮೆಂಟ್. ಈ ಟೆಸ್ಟ್ ಏನಂತಂದ್ರೆ ಈ ವ್ಯಕ್ತಿ ಒಬ್ಬ ನಾರ್ಮಲ್ ಅಬ್ನಾರ್ಮಲ್ ಸೈಕಿಕ್ ತರ ಮಾತಾಡ್ತಾನ ಅಥವಾ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾನ ಇಲ್ವಾ ಅಥವಾ ಅವ್ನ್ ಶಾರ್ಟ್ ಟೆಂಪರ್ ಎಲ್ಲಾ ವಿಚಾರನು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾನ ಅನ್ನೋದನ್ನ ಈ ಟೆಸ್ಟ್ ಮುಖಾಂತರ ತಿಳ್ಕೊಬಹುದಂತೆ. ರುಬೆಲ್ಲಾ ಇಮ್ಯುನಿಟಿ ಟೆಸ್ಟ್. ಈ ಟೆಸ್ಟ್ ಏನಪ್ಪಾ ಅಂತಂದ್ರೆ ಈ ಹಿಂದೆ ವ್ಯಾಕ್ಸಿನೇಷನ್ ತಗೊಂಡಿದಾನ ಇಲ್ವಾ ಅನ್ನೋದನ್ನೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಇದ್ರಲ್ಲಿ ಸಿಗುತ್ತಂತೆ ಈ ಟೆಸ್ಟ್ ಮುಖಾಂತರ. ಅದು ಬಿಟ್ಟು ಇನ್ನು ಯಾವ್ಯಾವ ತರ ಟೆಸ್ಟ್ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನೇನ್ ತರ ಟೆಸ್ಟ್ ಕೇಳ್ತಾರೆ, ಯಾಕೆ ಈ ತರ ಎಲ್ಲ ಹೊಸ ಫ್ಯಾಷನ್ ಅಥವಾ ಹಳೆ ಫ್ಯಾಷನ್ ಏನಾ ಇದು ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಚೆನ್ನಾಗಿರೋ ಯಾವ್ದಾದ್ರು ಬಟ್ಟೆ ಹಾಕೊಂಡು ಹೋಗ್ತಾ ಅಂತಂದ್ರೆ ನೋಡಪ್ಪ ಹೊಸ ಟ್ರೆಂಡ್ ಫಾಲೋ ಮಾಡ್ತಾನೆ ಹುಡುಗ, ಹುಡುಗಿ ನೋಡಪ್ಪ ಹೊಸ ಟ್ರೆಂಡ್ ಫಾಲೋ ಮಾಡ್ತವ್ರೆ ಅಂತ ಹೇಳ್ಬೋದು. ಅಥವಾ ಫೋಟೋ ಶೂಟ್ ಮಾಡಿಸ್ತಾ ಇದ್ರೆ ಯಾರಾದ್ರೂ ನೋಡೋದಾಗ ಏನೋ ಫೋಟೋ ಶೂಟ್ ಮಾಡಿಸ್ತವ್ರೆ, ಸಗಲಾಗಿದೆ ಕಣೋ ಅಂತ ಹೇಳ್ತಾರೆ. ಈ ತರ ಟೆಸ್ಟ್ಗಳು ಯಾಕಂದ್ರೆ ಪ್ರೀ ವೆಡ್ಡಿಂಗ್ ಟೆಸ್ಟ್ ಇವೆಲ್ಲ ಮದುವೆ ಆಯ್ಕಿನ ಮುಂಚೆ ಅವ್ನ್ ಯೋಗ್ಯನಾ ಇಲ್ವಾ, ಅರ್ಹತೆ ಇದೆಯಾ ಇಲ್ವಾ, ಮದುವೆ ಅದೇ ಸಂಸಾರ ಮಾಡಕ್ ಬರುತ್ತಾ ಇಲ್ವಾ, ಮತ್ತೆ ಅವ್ನಿಗೆ ಏನಾದ್ರು ಕಾಯಿಲೆಗಳಿದ್ಯಾ, ರೋಗಗಳಿದ್ಯಾ, ವ್ಯಾಕ್ಸಿನೇಷನ್ ತಗೊಂಡಿದಾನ, HIV ಇದೆಯಾ, ಡಯಾಬಿಟಿಕ್ ಇದೆಯಾ, ಬೇರೆ ಏನಾದ್ರು ಇನ್ಫೆಕ್ಷನ್ಸ್ ಏನಾದ್ರು ಇದೆಯಾ, ಈ ಹಿಂದೆ ಏನಾದ್ರು ಇನ್ನು ಏನಾದ್ರು ಕೆಟ್ಟ ಕೆಲಸ ಮಾಡಿದ್ನಾ ಅಥವಾ ಸಿಗರೇಟ್ ಸೇತಾನ, ಮತ್ತೆ ಲಂಗ್ಸ್ ಹೆಂಗಿದೆ, ಎಷ್ಟು ವೀಕ್ ಇದೆಯಾ, ಸ್ಟ್ರಾಂಗ್ ಇದೆಯಾ, ಹಾರ್ಟ್ ರೇಟ್ ಎಷ್ಟಿದೆ, ಇದೆಲ್ಲಾ ಡೀಟೇಲ್ಸ್ ತಿಳ್ಕೊಂಡೆ ಮದುವೆ ಆಗ್ತಾರಂತೆ. ಇವಾಗ ಇದೇನಪ್ಪ ನಂಗೂ ಗೊತ್ತಾಗ್ತಿಲ್ಲ, ಇದೇನೋ ಕಾರ್ಪೊರೇಟ್ ಸ್ಟೈಲಾ ಇವಾಗ ಹೊಸದಾಗ್ ಬಂದಿರೋ ವಿಚಾರನ? ಆಕ್ಚುಲಿ ಇದೇ ಹೊಸದಾಗ್ ನಾನು ಕೇಳ್ತಾರ ವಿಚಾರ. ಐ ಥಿಂಕ್ ಈ ವಿಚಾರ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇಲ್ಲ ಈ ವಿಚಾರ ನನ್ಗೆ ಗೊತ್ತಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಇಲ್ಲ ಈ ವಿಚಾರ ಫಸ್ಟ್ ಟೈಮ್ ಕೇಳ್ತಾ ಇರೋದು ನನ್ನ ದಯವಿಟ್ಟು ನಾವು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಫ್ಯೂಚರ್ ಅಲ್ಲಿ ನೀವ್ ಯಾರಾದ್ರೂ ಅಲಯನ್ಸ್ ನೋಡಕ್ ಹೋದಾಗ ಇದೆಲ್ಲ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾ ಗುರು, ಭಯ ಆಗತ್ತೆ ಗುರು ಮದ್ವೆ ಆಗಕ್ಕೆ ಅನ್ನೋ ತರ ಅನ್ಸ್ಬೋದು ಕೆಲವ್ರಿಗೆಲ್ಲ. ಬಟ್ ನಾವೇನು ಮಾಡಕ್ಕಾಗಲ್ಲ. ಬಟ್ ಜನರಲ್ ಇನ್ಫಾರ್ಮೇಶನ್ ಇದು ಪ್ರತಿಯೊಬ್ರು ಕೂಡ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಈಗ ನಡೀತಾರ ಟ್ರೆಂಡ್ ಅಂತೆ ಇದು. ಯಾವ ತರ ಟ್ರೆಂಡ್ ನನಗೂ ಗೊತ್ತಾಗ್ತಾ ಇಲ್ಲ. ಬಹುಶಃ ಸುಮಾರು ಜನ ಕೂಡ ಈ ತರ ಟೆಸ್ಟ್ ಗಳು ಮಾಡಿಸಿರ್ತಾರೆ. ಅಂದ್ರೆ ಒಬ್ಬೊಬ್ರು ಏನಂತಂದ್ರೆ ಅವ್ರಿಗೆ ಬೇಕಾಗಿರೋದನ್ನ ಯಾವ ತರ ಅಂತಂದ್ರೆ ನಮ್ಗೇನೋ HIV ಟೆಸ್ಟ್ ಅಂತ ಕಂಪಲ್ಸರಿ ಮಾಡಿಸ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಓಕೆ ಸ್ಯಾಂಪಲ್ ಅದು, ಮತ್ತೆ ಇನ್ನೇನಾದ್ರು ಡಿಸೀಸಸ್ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಬಟ್ ಈ ರೇಂಜ್ ಎಲ್ಲ ಇಷ್ಟೊಂದೆಲ್ಲ ಲಿಸ್ಟ್ ಗಳೆಲ್ಲ ಇದೆ ಅಂತ ನಂಗೆ ಗೊತ್ತಿರಲ್ಲ. ಇದೆ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು. ನೀವು ಮದ್ವೆ ಅಂದ್ರೆ ಅಲಯನ್ಸ್ ನೋಡಕ್ ಹೋದಾಗ ನೀವೇನಾದ್ರು ಈ ತರ ಟೆಸ್ಟ್ ಮಾಡ್ಸಿದ್ರಾ, ಅಥವಾ ನೀವ್ ಯಾರಾದ್ರೂ ಅಲಯನ್ಸ್ ನೋಡಕ್ ಹೋಗ್ತಿದ್ರೆ ಏನಾದ್ರು ಈ ತರ ಟೆಸ್ಟ್ ಗಳ ಬಗ್ಗೆ ನಿಮ್ಗೆ ಏನಾದ್ರು ಕೇಳಿದ್ರಾ, ಹೋಗ್ಲಿ ಈ ತರ ಟೆಸ್ಟ್ ಗಳ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತಾ, ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಜಸ್ಟ್ ಜನರಲ್ ಇನ್ಫಾರ್ಮೇಶನ್ ಅಷ್ಟೇ. ಈ ವಿಡಿಯೋ ಮುಖಾಂತರ ಏನಾದ್ರು ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಚಾರ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೂ ಕೂಡ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ